ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜಿಕೆವಿಕೆಯಲ್ಲಿ ನಡೆಯುವ ಕೃಷಿ ಮೇಳಕ್ಕೆ ಚಾಲನೆ ಸಿಕ್ಕಿದೆ. ಎಂದಿನಿಂದ 4 ದಿನಗಳವರೆಗೆ ನಡೆಯುವ ಮೇಳದಲ್ಲಿ ವಿಶೇಷತೆ ಏನು, ಸಿಟಿ ಜನರ ಕಣ್ಮನ ಸೆಳೆಯಲು ಏನೆಲ್ಲ ಆಯೋಜಿಸಲಾಗಿದೆ, ಆ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಮಾಡೋ ಟೈಮ್ನಲ್ಲಿ ಅನೇಕ ಎಕ್ಸಿಬಿಷನ್ ಮಾಡ್ತಕ್ಕಂಥದ್ದು. ಇವತ್ತು 750 ಸ್ಟಾಲ್ಗಳಿವೆ. ಪ್ರತಿ ವರ್ಷಕ್ಕಿಂತ ಇವತ್ತು ಹೆಚ್ಚು ಸ್ಟಾಲ್ಗಳನ್ನ ಇವತ್ತು ಇಲ್ಲಿ ಹಾಕಿದ್ದಾರೆ. ಆ ಸ್ಟಾಲ್ಗಳನ್ನ ಮತ್ತು ಎಕ್ಸಿಬಿಷನ್ನ ಮಕ್ಕಳುಗಳಾಗಿರ್ಬೋದು, ಕೃಷಿಕರಿರ್ಬೋದು, ಕಳೆದ 3 ದಿವಸ 10-20 ಲಕ್ಷ ಜನ ಬಂದು ನೋಡಿ ಹೋಗಿ ಮುಂದೆ ಅವರು ಅದನ್ನು ಅನುಸರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಇಂಥ ಒಂದು ಕೃಷಿ ಮೇಳವನ್ನು ನೀವೆಲ್ಲರೂ ಸಹ ಈ ನಾಡಿನ ಜನ ಬರಬೇಕು, ವಿಚಾರವನ್ನು ತಿಳ್ಕೋಬೇಕು. ಆವಾಗ ನಿಮಗೆ ಕೃಷಿನಲ್ಲಿ ನಿಮಗೆ ಬದ್ಧತೆ ಇರುತ್ತೆ. ಕೃಷಿಯನ್ನು ನೀವು ಲಾಭದಾಯಕವಾಗಿ ನೋಡಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಈ ಬಾರಿಯ ಕೃಷಿ ಮೇಳದಲ್ಲಿ ಎಲೆಮರಿಕಾಯಿ ಅಂತಿದ್ದ 91 ಕೃಷಿ ಸಾಧಕರನ್ನ ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಇತ್ತ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ 750ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಿ ಅದರಲ್ಲಿ ರೈತರಿಗೆ ಅನುಕೂಲ ಆಗುವಂತೆ ಹೊಸ ಯಂತ್ರೋಪಕರಣಗಳು, ಕೃಷಿ ಭಾರತೀಯ ಸ್ಥಳೀಯ ಅಲಂಕಾರಿಕ ಮೀನುಗಳು, ಸಿಹಿ ನೀರು, ಮುತ್ತಿನ ಕೃಷಿ ಹಾಗೂ ಸುಧಾರಿತ ತಳಿಗಳ ಪ್ರದರ್ಶನ ರೈತರನ್ನ ಸಿಟಿ ಮಂದಿಯನ್ನ ಕೈಬೀಸಿ ಕರೆಯುವಂತಿತ್ತು. ಹೀಗಾಗಿ ಕಳೆದ ಬಾರಿ 34 ಲಕ್ಷ ಜನ ಭಾಗವಹಿಸಿದ್ರು. ಈ ಬಾರಿ ಹೆಚ್ಚಿನ ಜನ ಬರುವ ನಿರೀಕ್ಷೆ ಇದೆ. ಬೆಂಗಳೂರಿಗೆ ಬಂದ ಮೇಲೆ ಫಸ್ಟ್ ಟೈಮ್ ನಾನು ಈ ಥರದೊಂದು ಇವೆಂಟ್ನ ನೋಡ್ತಾ ಇರೋದು. ಹಲವಾರು ರೀತಿಯ ಇವೆಂಟ್ಸ್ನ ನಾನು ಮುಂಚೆನೂ ನೋಡಿದ್ದೆ, ಬಟ್ ಕೃಷಿ ಮೇಳ ರೈತರಿಗೋಸ್ಕರ ಮಾಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ತುಂಬ ರೀತಿಯ ಫುಡ್ ಸ್ಟಾಲ್ಗಳು ನೋಡಿದೆ, ಈ ಕಡೆ ಟ್ರ್ಯಾಕ್ಟರ್ದು ಸ್ಟಾಲ್ಗಳೆಲ್ಲ ನೋಡಿದೆ, ತುಂಬ ಖುಷಿ ಆಯಿತು. ಸೊ ನಾವು ಕೂಡ ಸ್ಟಾಲ್ ಹಾಕಿದ್ದೀವಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯವರು ನಮ್ಮ ಸ್ಟಾಲ್ಗೂ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಲಕ್ಕಿ ಕೂಪನ್ ಕೂಡ ನಡೀತಾ ಇದೆ. ಸೊ ಅವ್ರ ಹೆಸರು, ಫೋನ್ ನಂಬರ್ ನೋಂದಾಯಿಸಿದ್ರೆ ಸಿಲ್ವರ್ ಕಾಯಿನ್ ಕೊಡ್ತಾ ಇದೀವಿ ನಮ್ಮ ಕಂಪ್ನಿ ಕಡೆಯಿಂದ. ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ. ಸೊ ತುಂಬ ಖುಷಿ ಅನ್ನಿಸ್ತಿದೆ, ಯಾಕಂದರೆ ಬೇಸಿಕ್ಲಿ ನಾನು ಬೆಳೆದಿರೋದು ಹಳ್ಳಿಲಿ. ನಾವು ಸೊಪ್ಪು ಸದೆ ಅಕ್ಕಪಕ್ಕನೇ ಸಿಗುತ್ತೆ ನಮಗೆ ಹಳ್ಳಿಯವರಿಗೆ. ಫುಲ್ ಆರ್ಗ್ಯಾನಿಟಿಕ್ ಆಗೇ ಬೆಳೆದಿದ್ವಿ. ಬಟ್ ಬೆಂಗಳೂರು ಬಂದಮೇಲೆ ತುಂಬ ಏನೇನೋ ತಿನ್ಬಿಟ್ಟು ನಮ್ಮ ಹೆಲ್ತ್ ಕೂಡ ಇಶ್ಯೂ ಆಗಿತ್ತು. ಒಟ್ಟಾರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ 750ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ